2016ರಲ್ಲಿ ಪತನಗೊಂಡಿದ್ದ ವಿಮಾನದ ಅವಶೇಷ ಈಗ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಚೆನ್ನೈನಿಂದ ಹೆಚ್ಚು ಕಡಿಮೆ 310 ಕಿಲೋಮೀಟರ್ ದೂರದಲ್ಲಿ ಅವಶೇಷ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇರೋದು. ಭಾರತೀಯ ವಾಯುಪಡೆಯ AN-32 ವಿಮಾನ ಬಂಗಾಳ ಕೊಲ್ಲಿಯ ಮೇಲೆ ಸಂಚರಿಸುತ್ತಿದ್ದಾಗ ಪತನಗೊಂಡಿತ್ತು. ಪತನವಾಗಿದ್ದ ವಿಮಾನದಲ್ಲಿ 29 ಮಂದಿ ಪ್ರಯಾಣ ಬೆಳೆಸಿದ್ರು. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಏಕನಾಥ್ ಶೆಟ್ಟಿ ಕೂಡ ಈ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡಿದ್ರು. ವಾಯುಪಡೆಯಲ್ಲಿ ಹವಾಲ್ದಾರ್ ಆಗಿದ್ರು ಏಕನಾಥ್ ಶೆಟ್ಟಿ. 2016ರ ಜುಲೈ 22ರಂದು ಬಂಗಾಳ ಕೊಲ್ಲಿಯಲ್ಲಿ ಕಾಣೆಯಾಗಿತ್ತು ವಿಮಾನ ಪತನದ ಅವಶೇಷ ಈಗ ಪತ್ತೆಯಾಗಿರೋದು. ಹೆಚ್ಚು ಕಡಿಮೆ 2016 ಅಂದ್ರೆ ಇಲ್ಲಿ ತನಕ 7 ರಿಂದ 8 ವರ್ಷ ಆಗ್ತಾ ಬಂತು. ಈಗ ವಿಮಾನ ಅವಶೇಷ ಪತ್ತೆಯಾಗಿರೋದು 2016ರ ಜುಲೈ 22ರ ಬೆಳಿಗ್ಗೆ 8:30ಕ್ಕೆ ಚೆನ್ನೈನಿಂದ ಈ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಬೆಳಗ್ಗೆ 11:30ಕ್ಕೆ ಪೋರ್ಟ್ ಬ್ಲೇರ್ನಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಆದರೆ ಅಂದು ಇದ್ದಕ್ಕಿದ್ದಂತೆ ವಿಮಾನ ನಾಪತ್ತೆಯಾಗಿತ್ತು. ವಿಮಾನದಿಂದ ತುರ್ತು ಸಂದೇಶಗಳು ಕೂಡ ಬಂದಿರಲಿಲ್ಲ. ಹಲವು ರೀತಿಯಲ್ಲಿ ಹುಡುಕಾಟ ನಡೆದಿದ್ರೂ ಕೂಡ ಆಗ ವಿಮಾನ ಪತ್ತೆ ಆಗಿರಲಿಲ್ಲ. ಇವತ್ತು ವಿಮಾನದ ಅವಶೇಷ ಪತ್ತೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, 2016ರ ಪ್ರಕರಣ ವಿಮಾನ ಪತನ ಆಗಿರೋದು, ಅವಶೇಷ ಈಗ ಪತ್ತೆಯಾಗಿದೆ. ಹೆಚ್ಚು ಕಡಿಮೆ 7 ರಿಂದ 8 ವರ್ಷ ಆಗ್ತಾ ಬಂತು. ಏನ್ ಬೆಳವಣಿಗೆ ಆಗಿದೆ, ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ದಿನೇಶ್. ಶ್ರುತಿ, 8 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದಂತ ಸೇನಾ ವಿಮಾನ ಈಗ ಪತ್ತೆಯಾಗಿರುವಂತದ್ದು. ಇದರಲ್ಲಿ 29 ಜನ ಇದ್ದು. ಅದರಲ್ಲಿ ಒಬ್ರು ಕರ್ನಾಟಕದ ದಕ್ಷಿಣ ಕನ್ನಡ ಮೂಲದ ಬೆಳ್ತಂಗಡಿಯ ಗುರುವಾಯನಕೆರೆ ಅವರು ಏಕನಾಥ ಶೆಟ್ಟಿ ಅವರು ಕೂಡ ಅದರಲ್ಲಿ ಇದ್ರು. 8 ವರ್ಷಗಳ ಹಿಂದೆ ಕಣ್ಮರೆಯಾಗಿತ್ತು. ಅಂದ್ರೆ 8 ವರ್ಷಗಳ ಹಿಂದೆ ಅಂದ್ರೆ ಜುಲೈ 22, 2016ರಂದು ಇದು ನಾಪತ್ತೆಯಾಗಿತ್ತು. ಅಂದ್ರೆ 8:30ಕ್ಕೆ ಏನು ಚೆನ್ನೈನ ವಾಯು ನೆಲೆಯಿಂದ ಹೊರಟಂತ ವಿಮಾನ 11:45ಕ್ಕೆ ಇದೊಂದು ನಿಗದಿತ ಸ್ಥಳಕ್ಕೆ ರೀಚ್ ಆಗ್ಬೇಕಿತ್ತು. ಆದ್ರೆ ಅದು ರೀಚ್ ಆಗ್ಲಿಲ್ಲ. ನಂತರ ಕಣ್ಮರೆಯಾಗಿತ್ತು. ಅವತ್ತೇ 1:50ರ ವೇಳೆಗೆ ಸೇನೆಯಿಂದ ಹೊರಡಿಸ್ತಾರೆ. ಅಂದ್ರೆ ನಾಪತ್ತೆ ಆಗಿದ್ದಾರೆ ಎನ್ನುವಂತ ಪ್ರಕಟಣೆಯನ್ನು ಕೂಡ ಹೊರಡಿಸ್ತಾರೆ. ಬಳಿಕ ಸಾಕಷ್ಟು ಹುಡುಕಾಟಗಳು ಕೂಡ ನಡೆಸ್ತಾನೆ ಬಂತು. ಅಂದ್ರೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹುಡುಕಾಟ ನಡೀತಾನೆ ಬಂತು. ಆದ್ರೆ ಇದುವರೆಗೂ ಕೂಡ 8 ವರ್ಷಗಳಾದ್ರೂ ಕೂಡ ಆ ಒಂದು ವಿಮಾನ ಎಲ್ಲಿ ಹೋಗಿತ್ತು, ಎಲ್ಲಿ ಕಣ್ಮರೆಯಾಗಿತ್ತು ಅನ್ನುವಂಥದ್ದು ಪತ್ತೆ ಆಗಿರ್ಲಿಲ್ಲ. ಈಗ ಸದ್ಯ ಚೆನ್ನೈನ ವಾಯುನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ಈ ಒಂದು ವಿಮಾನ ಪತ್ತೆ ಆಗಿರುವಂಥದ್ದು. ಅಂದ್ರೆ ಸಮುದ್ರದ ಆಳದಲ್ಲಿ, ಅಂದ್ರೆ ಸಮುದ್ರದ ಆಳದಲ್ಲಿ 3400 ಮೀಟರ್ ಅಡಿ ಏನಿದೆ, ಅಲ್ಲಿ ಆಳದಲ್ಲಿ ಇದರ ಕುರುಹು ಪತ್ತೆ ಆಗಿರುವಂಥದ್ದು. ಅಂದ್ರೆ ಬೇರೆ ಬೇರೆ ವಿಧಾನಗಳಲ್ಲೂ ಇದನ್ನು ಸರ್ಚಿಂಗ್ ಮಾಡ್ಲಾಗ್ತಿತ್ತು, ಎಲ್ಲಿ ನಾಪತ್ತೆ ಆಗಿದೆ ಅಂತ. ಈಗ ಫೋಟೋಗ್ರಫಿ ಮೂಲಕವೂ ಕೂಡ ಪತ್ತೆ ಪರಿಶೀಲನೆ ಮಾಡ್ಲಾಗ್ತಿತ್ತು, ಸರ್ಚ್ ಮಾಡ್ಲಾಗ್ತಿತ್ತು. ಒಂದು ಫೋಟೋಗ್ರಫಿಯಲ್ಲಿ ಆ ಕುರುಹು ಅವಶೇಷದ ಒಂದು ಫೋಟೋ ಪತ್ತೆ ಆಗಿತ್ತು. ಆ ಒಂದು ಫೋಟೋವನ್ನು ತಾಳೆ ಮಾಡಿ ನೋಡಿದಾಗ ಅದು ಸೇನಾ ವಿಮಾನ ನಾಪತ್ತೆ ಆಗಿತ್ತು, ಅದಕ್ಕೆ ಹೊಂದಿಕೆ ಆಗ್ತಿತ್ತು. ಹೀಗಾಗಿ ಇದೆ ಅಂತ ಈಗ ವಾಯುಸೇನೆ ಕನ್ಫರ್ಮ್ ಮಾಡಿರುವಂತದ್ದು. ಅಂದ್ರೆ ಕುರುಹು ಪತ್ತೆ ಆಗಿರುವಂತದ್ದು ಅದು ನಾಪತ್ತೆಯಾದಂತಹ ಕುರುಹು ಅಂತ ಈಗ ಸೇನೆ ಕನ್ಫರ್ಮ್ ಮಾಡಿರುವಂತದ್ದು. ಅಂದ್ರೆ ಚೆನ್ನೈನ ವಾಯು ನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ಈಗ ಪತ್ತೆ ಆಗಿರುವಂತ 8 ವರ್ಷಗಳಾಯ್ತು ಈ ಒಂದು ವಿಮಾನ ಕಣ್ಮರೆಯಾಗಿ. ಈಗ ಪತ್ತೆ ಆಗಿರುವಂತದ್ದು. ಅಂದ್ರೆ ಇದರಲ್ಲಿ ಇದ್ದಂತ ಏಕನಾಥ್ ಶೆಟ್ಟಿ ಅವರು ಏನಿದ್ದಾರೆ, ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಗುರುವಾಯನಕೆರೆ ಮೂಲದವರು. ಇವರು ಬಹಳಷ್ಟು ವರ್ಷಗಳಿಂದ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅದರ ಜೊತೆಗೆ ಕಾರ್ಗಿಲ್ ನಲ್ಲಿ ಕೂಡ ಭಾಗವಹಿಸ್ತಿದ್ರು. ಇವರು ನಾಪತ್ತೆಯಾದ ನಂತರ ಇವರ ಮನೆಯವರು ಕೂಡ ಬಹಳಷ್ಟು ದುಃಖ ತಪ್ತರಾಗಿದ್ದರು. ಸದ್ಯ ಈ ಒಂದು ಕುರುಹು ಪತ್ತೆ ಆಗಿರುವಂತದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.